ನಮಸ್ತೆ ಸ್ನೇಹಿತರೆ. ಗೆಳೆತನದ ಸಂಕೋಲೆ ಕಳ್ಚಿದ್ರ ಡಿವೈನ್ ಸ್ಟಾರ್. ಅತ್ತ ರಕ್ಷಿತ್ ಶೆಟ್ಟಿ, ಇತ್ತ ಹೊಂಬಾಳೆ ಫಿಲ್ಮ್ಸ್. ಎಲ್ಲರಿಗೂ ಒಂದೇ ಸಲ ರಿಷಬ್ ಕೊಟ್ಟ ಶಾಕ್ ಏನು? 17 ಲಕ್ಷ ಫಾಲೋವರ್ಸ್ ಇರೋ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಈಗಿರೋದು ಕೇವಲ 3 ಜನ. ಅಷ್ಟಕ್ಕೂ ರಿಷಬ್ ಶೆಟ್ಟಿ ಅವರ ಈ ಅಧ್ಯಾಯ 2 ಅಂದ್ರೆ ಏನು? ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ ಶೆಟ್ರು ಈಗ ತಮ್ಮದೇ ಆದ ಹೊಸ ಕೋಟೆ ಕಟ್ಟೋಕೆ ಪ್ಲಾನ್ ಮಾಡಿದ್ದಾರಾ? ಏನಿದು ಅನ್ಫಾಲೋ ಹಿಂದಿರೋ ಅಸಲಿ ಗಮ್ಮತ್ತು? ಇಲ್ಲಿವರೆಗೂ ಒಂದ್ ಲೆಕ್ಕ, ಇನ್ಮುಂದೆ ಹೊಸ ಲೆಕ್ಕ. ಇದು ಬರೀ ಡೈಲಾಗ್ ಅಲ್ಲ, ರಿಷಬ್ ಶೆಟ್ಟಿ ಜೀವನದ ಹೊಸ ಮೈಲಿಗಲ್ಲು. ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ, ವಾಟರ್ ಕ್ಯಾನ್ ಹೊರುತ್ತಾ ಸಿನಿಮಾ ಕನಸು ಕಂಡಿದ್ದ ಕುಂದಾಪುರದ ಹುಡುಗ ಇವತ್ತು ಇಂಡಿಯನ್ ಸಿನಿಮಾದ ಸೆನ್ಸೇಷನ್. ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇದ್ರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ರಿಷಬ್ ಅವರೇ ಸಾಕ್ಷಿ. ಆದ್ರೆ ಇತ್ತೀಚೆಗೆ ರಿಷಬ್ ಮಾಡಿರೋ ಒಂದು ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ತಮ್ಮ ಆತ್ಮೀಯ ಗೆಳೆಯ ರಕ್ಷಿತ್ ಶೆಟ್ಟಿ, ರುಕ್ಮಿಣಿ ವಸಂತ್ ಮತ್ತು ಸಪ್ತ ಸಾಗರದಾಚೆ ಎಲ್ಲೋ ತಂಡವನ್ನ ರಿಷಬ್ ಶೆಟ್ಟಿ ಅನ್ಫಾಲೋ ಮಾಡಿದ್ದಾರೆ. ಜನ ಇದನ್ನ ನೋಡಿ ದಂಗಾಗಿದ್ದಾರೆ. ಆದ್ರೆ ಇದರ ಹಿಂದೆ ಅಹಂಕಾರವಿಲ್ಲ, ಬದಲಾಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋ ಮಾಸ್ಟರ್ ಪ್ಲಾನ್ ಇದೆ. ಸದ್ಯ ರಿಷಬ್ ಫಾಲೋ ಮಾಡ್ತಿರೋದು ಕೇವಲ ಅವರ ಪತ್ನಿ ಪ್ರಗತಿ ಶೆಟ್ಟಿ, ತಮ್ಮ ಫೌಂಡೇಶನ್ ಮತ್ತು ಪ್ರೊಡಕ್ಷನ್ ಹೌಸ್ ಮಾತ್ರ. ಅಂದ್ರೆ ರಿಷಬ್ ಈಗ ಕೇವಲ ನಟನಾಗಿ ಉಳಿಯದೆ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಯೋಕೆ ನಾಂದಿ ಹಾಡಿದ್ದಾರೆ. ಜೈ ಹನುಮಾನ್ ಮೂಲಕ ತೆಲುಗು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಜೊತೆ ಕೈ ಜೋಡಿಸಿರೋ ಶೆಟ್ರು ಭಕ್ತಿಯ ಪರಾಕಾಷ್ಠೆ ತೋರ್ಸೋಕೆ ರೆಡಿಯಾಗಿದ್ದಾರೆ. ಇದು ಕೇವಲ ಸಿನಿಮಾದ ಬದಲಾವಣೆಯಲ್ಲ, ಇದು ಶೆಟ್ರು ಸಾಮ್ರಾಜ್ಯದ ವಿಸ್ತರಣೆ. ಒಟ್ನಲ್ಲಿ ಗೆಳೆತನ ಮನಸ್ಸಿನಲ್ಲಿದ್ರೆ ಸಾಕು ಅಂತ ನಂಬಿರೋ ರಿಷಬ್ ವೃತ್ತಿ ಬದುಕಿನಲ್ಲಿ ಈಗ ಅಧ್ಯಾಯ 2 ಶುರು ಮಾಡಿದ್ದಾರೆ. ಹನುಮನ ಭಂಟನಾಗಿ ರಿಷಬ್ ಅವರ ಈ ಹೊಸ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡೋಣ.